ಸೇಡಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿ ಉತ್ಸವವನ್ನು ರಾಷ್ಟ್ರಮಟ್ಟದ ಭಾರತ ವಿಕಾಸ ಸಂಗಮ, ಅದರ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಸಮಗ್ರ ಕರ್ನಾಟಕಕ್ಕಾಗಿ 7 ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ವಿಕಾಸ ಅಕಾಡೆಮಿಯ ಕಾರ್ಯಕ್ರಮ ಇವುಗಳನ್ನು ಹೊಂದಿಸಿಕೊಂಡು ಒಂದು ಬಹುದೊಡ್ಡ ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸಲಾಗಿದೆ. ಬರುವ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 9 ದಿನಗಳ ಕಾಲ ನಡೆಯುವ 244 ಎಕರೆ ಪ್ರದೇಶದ ಸುಮಾರು 30 ಲಕ್ಷ ಜನ ಭಾಗವಹಿಸುವ ಈ ಕಾರ್ಯಕ್ರಮದ ಪೂರ್ವ ತಯಾರಿ ಈಗಾಗಲೇ ಪ್ರಾರಂಭವಾಗಿದೆ. ಸುಮಾರು 60,000ಕ್ಕೂ ಮಿಕ್ಕಿದಂತಹ ಜನ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಒಂದು ವಾರದ ಯೋಗ ಶಿಬಿರವನ್ನು ಮುಗಿಸಿ ಡಿಸೆಂಬರ್ ಒಳಗಾಗಿ 1 ಲಕ್ಷ ಸಂಖ್ಯೆಯನ್ನು ದಾಟಲಿದ್ದಾರೆ. ಅದೇ ರೀತಿಯಾಗಿ ಸಮಗ್ರ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಾ ಹಂತದಿಂದ ನಾನಾ ಸ್ಪರ್ಧೆಗಳನ್ನು ನಡೆಸಿ ಆಮೇಲೆ ಜಿಲ್ಲಾ ಹಂತ, ಆಮೇಲೆ ವಿಭಾಗದ ಹಂತದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, ಇದು ಸುಮಾರು 40 ಲಕ್ಷ ರೂಪಾಯಿಯ ಯೋಜನೆಯಲ್ಲಿ ಈ ಸ್ಪರ್ಧೆ ನಡೆಯಲಿದೆ. ಅಂಥದ್ದೇ ಒಂದು ಯಾತ್ರೆಯಲ್ಲಿ ಸೇಡಂದ ಕೊತ್ತಲ ಬಸವೇಶ್ವರ ದೇವಾಲಯದ ಪರಮ ಪೂಜ್ಯರಾದ ಸದಾಶಿವ ಸ್ವಾಮಿಗಳು ಹಾಗೂ ನಮ್ಮ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪೂಜ್ಯ ಸದಾಶಿವ ಶ್ರೀಗಳು ಈ ನಿಮಿತ್ತವಾಗಿ ಸಮಗ್ರ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 45 ದಿನಗಳ ಕಾಲ 22 ಆಗಸ್ಟ್ದಿಂದ ಪ್ರವಾಸ ಮಾಡಲಿದ್ದಾರೆ. ಆ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಆತ್ಮೀಯ ಬಾಂಧವರಲ್ಲಿ ನನ್ನ ಕಳಕಳಿಯ ವಿನಂತಿ ಇದೆ. ವಿಕಾಸ ಅಕಾಡೆಮಿಯ ಮುಖಾಂತರ ಸಮಗ್ರ ಕಲ್ಯಾಣ ಕರ್ನಾಟಕದ ಹಿತಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪೂಜ್ಯರು ಎಲ್ಲಿ ನಾವು ಕಳೆದ 50,000ಕ್ಕೂ ಮಿಕ್ಕಿದಂತಹ ಸಭೆಗಳನ್ನು ಈ ಪ್ರದೇಶದಲ್ಲಿ ಮಾಡಿದ್ದೇವೆ, 220 ಕೋಟಿಗೆ ಮಿಕ್ಕಿದಂತಹ ಜನಹಿತದ ಕಾರ್ಯಗಳನ್ನು ಮಾಡಿದ್ದೇವೆ. ಅಂತಹ ಕಡೆ ಮೊದಲನೇ ಬಾರಿಗೆ ಪೂಜ್ಯ ಸದಾಶಿವ ಸ್ವಾಮಿಗಳು ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಗೌರವಾನ್ವಿತ ಗಣ್ಯರಲ್ಲಿ, ಹಿರಿಯರಲ್ಲಿ, ಪೂಜ್ಯ ಸಂತರು, ಮಹಾತ್ಮರಲ್ಲಿ ಮತ್ತು ಶಿಕ್ಷಣದ ಕ್ಷೇತ್ರದ ಆತ್ಮೀಯರಲ್ಲಿ, ಕೃಷಿ ಜಗತ್ತಿನ ಬಂಧುಗಳಲ್ಲಿ ಪ್ರತಿಯೊಬ್ಬರೂ ಅವರ ಈ ಕಾರ್ಯಕ್ರಮದ ಮಾಹಿತಿ ಪಡೆದು ತಪ್ಪದೇ ಈ ಕಾರ್ಯಕ್ರಮವನ್ನು ನಿಮ್ಮ ತಾಲೂಕಾ ಮತ್ತು ನಿಮ್ಮ ಜಿಲ್ಲೆಗೆ ಬಂದಾಗ ಇದನ್ನು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಎಂದು ಸಫಲ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ಈ ಯಾತ್ರೆಗೆ ಸರ್ವ ರೀತಿಯ ಸಹಕಾರವನ್ನು ನೀಡಲು ವಿನಂತಿ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.